ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. 2024ಕ್ಕೆ ವಿದಾಯ, 2025ಕ್ಕೆ ಸ್ವಾಗತ ಎಂದು ಹೇಳಲು ಜನರು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಹೊಸ ವರ್ಷ ಬಂತೆಂದ್ರೆ ಎಲ್ಲರಿಗೂ ಖಂಡಿತ ಮನಸ್ಸಿನಲ್ಲೊಂದು ಆನಂದ ಮೂಡುತ್ತೆ. ಯಾಕಂದ್ರೆ ಇದು ಕೇವಲ ಕ್ಯಾಲೆಂಡರ್ ಬದಲಾಯಿಸುವ ಕ್ಷಣವಲ್ಲ, ಹೊಸ ಶಕ್ತಿ, ಹುರುಪು, ಹೊಸ ದೃಷ್ಟಿಕೋನದೊಂದಿಗೆ ಮತ್ತೊಂದು ವರ್ಷವನ್ನು ಆಚರಿಸುವ ಸಡಗರವಾಗಿದೆ. ಆದ್ರೆ ಈ ಹೊಸ ವರ್ಷಕ್ಕೆ ಚೀನಾದಿಂದ ಇಡೀ ವಿಶ್ವಕ್ಕೆ ಮತ್ತೊಂದು ಭರ್ಜರಿ ಗಿಫ್ಟ್ ಸಿಗುತ್ತಿದೆ. ಹೌದು, ಚೀನಾದ ಈ ಗಿಫ್ಟ್ 2020ರ ಹೊಸ ವರ್ಷಕ್ಕೆ ನೀಡಿದ ಕೊರೋನಾ ವೈರಸ್ಗಿಂತಲೂ ಅಪಾಯಕಾರಿಯಾಗಿರಲಿದೆ ಎನ್ನಲಾಗಿದೆ. ಈ ಮೂಲಕ ಚೀನಾ ಮತ್ತೊಮ್ಮೆ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಲು ಸಿದ್ಧವಾಗಿದೆ. ಕೊರೋನಾ ವೈರಸ್ ಅಂದ್ರೆ ಸಾಕು, ಜನರು ಈಗಲೂ ಸಹ ಬೆಚ್ಚಿ ಬೀಳ್ತಾರೆ. ಆದರೆ ಇದೀಗ ಚೀನಾವು ಹೊಸ ವರ್ಷದ ಹೊಸ್ತಿಲಲ್ಲಿರುವ ಜಗತ್ತಿಗೆ ಭಯಂಕರವಾದ ರೋಗವನ್ನು ಗಿಫ್ಟ್ ಆಗಿ ನೀಡುತ್ತಿದೆ. ಇದರೊಂದಿಗೆ ಜನರಿಗೆ ನವ ಸಂವತ್ಸರದ ಪ್ರಾರಂಭದಲ್ಲೇ, ಅರ್ಥಾತ್ ಚಳಿಗಾಲದಲ್ಲಿ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗಬಹುದು ಎನ್ನಲಾಗಿದೆ. ಚೀನಾದ ರಾಷ್ಟ್ರೀಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಆಡಳಿತ ಸಂಸ್ಥೆಯು ಅಂದ್ರೆ ನ್ಯಾಷನಲ್ ಏಜೆನ್ಸಿ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಆಫ್ ಚೀನಾ ಮೆಟಾಪ್ನಿಯಾಮೋ ವೈರಲ್ ರೋಗವೊಂದನ್ನು ಪತ್ತೆ ಹಚ್ಚಿದ್ದು ಇದು ಕೊರೋನಾ ರೋಗಕ್ಕಿಂತಲೂ ಹೆಚ್ಚಾಗಿರುತ್ತದೆ ಎನ್ನಲಾಗಿದೆ. ಈ ರೋಗಕ್ಕೆ ಕಾರಣಗಳು ನಿಗೂಢವಾಗಿದೆ ಎನ್ನಲಾಗಿದೆ. ಕೊರೋನಾದಿಂದ ಸ್ವಲ್ಪ ಎಚ್ಚೆತ್ತಿರುವಂತೆ ಕಾಣುತ್ತಿರುವ ಚೀನಾವು ತನ್ನ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಆಡಳಿತ ಸಂಸ್ಥೆಯು ಪ್ರಯೋಗಾಲಯಗಳು ಹಾಗೂ ರೋಗ ನಿಯಂತ್ರಣ ತಡೆಗಟ್ಟುವ ಏಜೆನ್ಸಿಗಳಿಗೆ ರೋಗದ ಕುರಿತು ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ ಎಂದು ಬ್ರಾಡ್ಕಾಸ್ಟರ್ ಸಿಸಿಟಿವಿ ವರದಿ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚೀನಾದ ಅಧಿಕಾರಿ ಕಾನ್ ಬಿಯಾವೋ ಅವರು ಚಳಿಗಾಲದಲ್ಲಿ ಚೀನಾವು ವಿವಿಧ ಉಸಿರಾಟದ ಸಾಂಕ್ರಾಮಿಕ ರೋಗಗಳಿಂದ ಪ್ರಭಾವಿತವಾಗಿರುತ್ತದೆ, ಆದ್ರೆ ಅದು ಹೊಸ ಮೆಟಾಪ್ನಿಯಾಮೋ ವೈರಲ್ ರೋಗವೇ ಆಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ರೆ ಕಾಣಿಸಿಕೊಂಡಿರುವ ಹೊಸ ಸಾಂಕ್ರಾಮಿಕ ರೋಗವು ಈ ವರ್ಷಕ್ಕಿಂತ ಮುಂದಿನ ವರ್ಷ ಒಟ್ಟಾರೆ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಲಿದೆ ಎಂದು ಹೇಳಿದರು. ಇನ್ನು ನ್ಯಾಷನಲ್ ಬಿಸಿನೆಸ್ ಡೈಲಿಗೆ ಇತ್ತೀಚೆಗೆ ಸಂದರ್ಶನ ನೀಡಿರುವ ಶಂಘೈ ಆಸ್ಪತ್ರೆಯ ಉಸಿರಾಟದ ತಜ್ಞರೊಬ್ಬರು ಮಾನವ ಮೆಟಾಪ್ನಿಯಾಮೋ ವೈರಸ್ ವಿರುದ್ಧ ಹೋರಾಡಲು ಆಂಟಿವೈರಲ್ ಔಷಧಿಗಳನ್ನು ಬಳಸುವುದರ ವಿರುದ್ಧ ಎಚ್ಚರಿಕೆ ನೀಡಿದರು. ಈ ರೋಗಕ್ಕೆ ಯಾವುದೇ ಲಸಿಕೆ ಇಲ್ಲ, ಆದರೆ ಅದರ ಲಕ್ಷಣಗಳು ಶೀತದ ಲಕ್ಷಣಗಳನ್ನು ಹೋಲುತ್ತವೆ ಎಂದು ರೈಟರ್ಸ್ ಸುದ್ದಿ ಸಂಸ್ಥೆಯೊಂದಿಗೆ ಮಾಹಿತಿ ನೀಡಿದರು. ಇತ್ತೀಚೆಗೆ ಪತ್ತೆಯಾದ ಪ್ರಕರಣಗಳಲ್ಲಿ ರೈನೋ ವೈರಸ್ ಮತ್ತು ಹ್ಯೂಮನ್ ಮೆಟಾಪ್ನಿಯಾಮೋ ವೈರಸ್ ನಂತಹ ರೋಗಕಾರಕಗಳು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಮೆಟಾಪ್ನಿಯಾಮೋ ವೈರಸ್ ಪ್ರಕರಣಗಳು ಕಾಣಿಸಿಕೊಂಡಿದೆ. ಇದು ಜನರನ್ನು ಬಲಿ ತೆಗೆದುಕೊಳ್ಳಲು ರೆಡಿಯಾಗಿದೆ. ಆದ್ರೆ ಈ ಮಾರಕ ವೈರಸ್ ಕೊರೋನಾದಂತಹ ಭೀಕರ ದಿನಗಳು ಮತ್ತೆ ಬಾರದಿರಲಿ ಅಂತ ಇಂದಿಗೂ ಜನರು ಪ್ರಾರ್ಥಿಸುತ್ತಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಎನ್ಸಿಐಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ.